ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿ ಕ್ವಿಕ್ ರೌಂಡ್ ಅಪ್. ಕಡಲ ತೀರದಲ್ಲಿ ರೀಲ್ಸ್ ಮಾಡಲು ಹೋಗಿ ಟೆಕ್ಕಿ ಯುವಕ ಸಮುದ್ರ ಪಾಲಾಗಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕಡ್ಲೆಕಡಲ ತೀರದಲ್ಲಿ ಪುಣೆ ಮೂಲದ ಜೀವನ್ ಭಟ್ಟರಾಯಿ ನೀರು ಪಾಲಾಗಿದ್ದಾನೆ. 5 ಸ್ನೇಹಿತರ ಜತೆ ಕುಮಟಾ ಭಾಗಕ್ಕೆ ಪ್ರವಾಸಕ್ಕೆ ಬಂದಿದ್ದ ಜೀವನ್ ಕಳೆದ 3 ದಿನಗಳಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ತಂಗಿದ್ದ. ರೀಲ್ಸ್ ಮಾಡಿ ಹಿಂತಿರುಗುವಾಗ ಅಲೆಗೆ ಜೀವನ್ ಕೊಚ್ಚಿ ಹೋಗಿದ್ದಾನೆ. 2 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ಕಳ್ಳತನ ಮಾಡಲಾಗಿದೆ. ಕೊಪ್ಪಳದ ಬಿಟಿ ಪಾಟೀಲ್ ನಗರದಲ್ಲಿ ದುಷ್ಕರ್ಮಿಗಳಿಂದ ಕೃತ್ಯ ಎಸಗಲಾಗಿದೆ. ರಾಘವೇಂದ್ರ ಹುಯಿಲಗೋಳ ಅನ್ನೋರ ಮನೆಯಲ್ಲಿದ್ದ 80 ಕೆಜಿ ಬೆಳ್ಳಿ, 200 ಗ್ರಾಂ ಚಿನ್ನ, ನಗದು ಕಳ್ಳತನ ಮಾಡಿದ್ದಾರೆ. ಕಳೆದ 4 ದಿನಗಳಿಂದ ಮನೆಯಲ್ಲಿ ಯಾರೂ ಇರಲಿಲ್ಲ. ಮನೆಯ ಸಿಸಿಟಿವಿ ಡಿವಿಆರ್ ಅನ್ನು ಸಹ ದುಷ್ಕರ್ಮಿಗಳು ಕದ್ದೊಯ್ದಿದ್ದಾರೆ. ಖಾಸಗಿ ಶಾಲಾ ವಾಹನಗಳಿಗೆ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ದಾಖಲೆ ನವೀಕರಣ ಮಾಡದೆ ಬೇಕಾಬಿಟ್ಟಿ ಓಡಾಡ್ತಿದ್ದ ಖಾಸಗಿ ಶಾಲಾ ಬಸ್ ಮಾಲೀಕರು ಬೆಳ್ಳಂಬೆಳಗ್ಗೆ ಶಾಕ್ ಆಗಿದ್ರು. ದಾಖಲೆ ನವೀಕರಣ ಇಲ್ಲದ 93 ಶಾಲಾ ವಾಹನ ಮತ್ತು 113 ಇತರೆ ವಾಹನಗಳ ತಪಾಸಣೆ ನಡೆದಿದ್ದು 1 ವಾರದಲ್ಲಿ ಬರೋಬ್ಬರಿ 8.04 ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಪ್ಲಾಸ್ಟಿಕ್ ಕ್ಯಾನ್ಗಳಿಗೆ ಪೆಟ್ರೋಲ್, ಡೀಸೆಲ್ ಹಾಕುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿಯ ಭಾರತ್ ಪೆಟ್ರೋಲ್ ಬಂಕ್ನಲ್ಲಿ ಪ್ರತಿಭಟಿಸಿದ್ರು. ಕೃಷಿ ಯಂತ್ರಗಳಿಗೆ ಬಳಸಲು ಕ್ಯಾನ್ಗಳಿಗೆ ಪೆಟ್ರೋಲ್ ಹಾಕುವಂತೆ ಆಗ್ರಹಿಸಿ ಟಿಲ್ಲರ್, ಬೂಮರ್, ಮಿನಿ ಟ್ರ್ಯಾಕ್ಟರ್ಗಳನ್ನು ತಂದು ಪ್ರತಿಭಟನೆ ನಡೆಸಿದ್ರು. ಪೆಟ್ರೋಲ್ ಬಂಕ್ ಮಾಲೀಕರು ಮತ್ತು ಪೊಲೀಸರ ಜತೆ ರೈತರು ವಾಗ್ವಾದ ನಡೆಸಿದ್ರು.